ನನ್ನ ಹೆಸರು ವಿ ಜಯರಾಮ್, ಜನಹಿತ ಪಕ್ಷದ ಪಾರ್ಟಿ ಸಂಸ್ಥಾಪಕ ಅಧ್ಯಕ್ಷದಿನಿ. ಇವತ್ತಿನ ವೇದಿಕೆಯಲ್ಲಿ ನನ್ನ ಜೊತೆಯಲ್ಲಿ ನಮ್ಮ ಪಕ್ಷದ ಪದಾಧಿಕಾರಿಗಳಾದಂಥ ಪಾರ್ಥಸಾರಥಿ, ಮಾರುತಿ ಪ್ರಸಾದ್, ಚಿದಾನಂದ, ಆದಿನಾರಾಯಣ, ಮದಾರುವಲಿ ಇನ್ನಿತರೆಲ್ಲರೂ ಭಾಗವಹಿಸಿದ್ದೀವಿ. ಮೂಲ ಉದ್ದೇಶ, ಇವತ್ತಿನ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಂತಂದರೆ, ಬ್ಯಾಂಕ್ಗಳು ಸಾಮಾನ್ಯ ಜನರಿಂದ ಪ್ರತಿನಿತ್ಯ ಅಥವಾ ತಿಂಗಳಿಗೊಂದು ಸಲ ಮಿನಿಮಮ್ ಬ್ಯಾಲೆನ್ಸ್ ಕಡಿಮೆ ಆಗಿದೆ ಅಂತೇಳಿ ಅವರ ಸಾರ್ವಜನಿಕರ ದುಡ್ಡನ್ನು ಸ್ವಾಹ ಮಾಡ್ತಾಯಿದ್ದಾರೆ. ಈ ಸ್ವಾಹ ಮಾಡೋದನ್ನು ನಿಲ್ಲಿಸಬೇಕು. ಕಡಿಮೆ ಇದೆ ಅಂತೇಳಿ ಬ್ಯಾಂಕ್ಗಳು ದುಡ್ಡು ಕಟ್ ಮಾಡೋ ಒಂದು ವ್ಯವಸ್ಥೆ ಅಳವಡಿಸುವಂಥ ಅವರಿಗೆ ಟೆಕ್ನಾಲಜಿ ಇದೆ. ಮಿನಿಮಮ್ ಬ್ಯಾಲೆನ್ಸ್ 1000 SBI ಅಕೌಂಟ್ಗಳಿಗೆ, ಕರೆಂಟ್ ಅಕೌಂಟ್ಗಳಿಗೆ 5,000 ರೂಪಾಯಿಗೆ ನಿಗದಿಪಡಿಸಿ ಅದು ಸ್ಥಗಿತಗೊಳಿಸಬೇಕು. ವಾಪಸ್ ತಗೊಳ್ಳೇಬಾರ್ದು. ಯಾರು ಗ್ರಾಹಕರು ದುಡ್ಡನ್ನು ವಿತ್ಡ್ರಾ ಮಾಡೋಕ್ಕೆ ಅವಕಾಶ ಕೊಡದೆ ಅವರಿಗೆ ಭದ್ರತೆ ಕಲ್ಪಿಸಿ ಮುಂದೆ ಅವ್ರ ದುಡ್ಡನ್ನು ಕಟ್ ಮಾಡದ ರೀತಿಯಲ್ಲಿ ಮಾಡಬೇಕು. ಜೊತೆಗೆ ಈ 1000-5,000 ರೂಪಾಯಿ ಏನು ಕಡಿತ ಮಾಡಿರ್ತಾರೆ, ಸ್ಥಗಿತಗೊಳಿಸಿರ್ತಾರಲ್ಲ, ಅದಕ್ಕೆ 8% ಬಡ್ಡಿಯನ್ನು ಸಹ ನೀಡಬೇಕು ಬ್ಯಾಂಕ್ಗಳಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ವಿ. ಇದಕ್ಕೆ 31/12/2025 ಅವರಿಗೆ ಬ್ಯಾಂಕ್ಸ್ಗೆ ಕಾಲಾವಕಾಶವನ್ನು ಮಾಡಿಕೊಡ್ತಾಯಿದ್ವಿ. ಅದು ತಪ್ಪಿದಂದರೆ 1 ಜನವರಿ 26ರಿಂದ ಜನರು ತಮ್ಮ ಬ್ಯಾಂಕ್ ಹಣವನ್ನು ವಾಪಸ್ ಪಡೆಯಲಿಕ್ಕೆ ನಾವು ಜನಾಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಇದು ನಮ್ಮ ಮೂಲ ಉದ್ದೇಶ. ಥ್ಯಾಂಕ್ ಯು.